Hi, hello, ladies and gentlemen, welcome back. This is the second class of the second unit, that is DC circuits and temperature effect on resistance. Okay, in previous class we are discussing about what is resistance, what is Ohm's law, and also we are discussing about what are its limitations and applications, and also we discussed few problems on the Ohm's law. Along with that one, we are also studied law of resistance and what is specific resistance, right? These things we are discussing in the first class of the second unit, right? ನಿಮಗೆಲ್ಲ ಗೊತ್ತಾಗಿದೆ, ರೈಟ್? ಐ ಬಿಲೀವ್ ದ್ಯಾಟ್ ನೀವು ರಿವೈಸ್ ಮಾಡ್ಕೊಂಡಿದ್ದೀರಾ ಅಂತ. ಓಕೆ, ವಿಲ್ ಡಿಸ್ಕಸ್ ಫಾರ್ ದ ನೆಕ್ಸ್ಟ್ ಆಫ್ ದೋಸ್ ಥಿಂಗ್ಸ್. ಓಕೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ ಗೊತ್ತಾಯ್ತಾ ನಿಮಗೆ? Specific resistance. Okay, specific resistance is nothing but it is a resistance offered by the two opposite faces of the unit cube of that material. Okay, suppose ಒಂದು ಯಾವುದಾದ್ರೂ ಒಂದು ಮಟೀರಿಯಲ್ ತಗೊಂಡಿದ್ದೀರಾ. ಮಟೀರಿಯಲ್ is nothing but conducting material. Okay, ಇವಾಗ this is considered this as a conducting material. Okay, this is a ಒಂದು ಕಂಡಕ್ಟಿಂಗ್ ಮಟೀರಿಯಲ್ ಅಂತ ತಿಳ್ಕೊಳ್ಳಿ. ಓಕೆ, ಇದರದ್ದು ಒಂದು ಯೂನಿಟ್ ವ್ಯಾಲ್ಯೂಮ್ ಅಪ್ಪ ಅಂತಂದರೆ, ಸಪೋಸ್ ಯೂನಿಟ್ ವ್ಯಾಲ್ಯೂಮ್ ಅಪ್ಪ ಅಂತಂದರೆ ಏನಪ್ಪ ಅಂತಂದರೆ ಅದರ ಲೆಂತು, ಆಮೇಲೆ ಸಪೋಸ್ ಕನ್ಸಿಡರ್ ದಿಸ್ ಒಂದು ಕ್ಯೂಬ್ ಆಗಿ ತೊಗೊಳ್ಳೋಣ. ಓಕೆ, ವಿ ಗೆಟ್ ನಮಗೊಂದು ಪ್ಲ್ಯಾನ್ ಸಿಗುತ್ತೆ ಇವಾಗ. ಓಕೆ ಓಕೆ ಯಾ, ಇವಾಗ ದಿಸ್ ಇಸ್ ಅ ಲೆಂತ್ ಅಂತ ಕರಿತೀವಾ. ಇದು ಲೆಂತ್, ರೈಟ್? ಇದು ಹೈಟ್ ಅಲ್ವಾ? ದಿಸ್ ಇಸ್ ಅ ಹೈಟ್. Okay, this is a height. Okay, and this is a breadth. Okay, this is a breadth. Okay, ಈ ಎರಡರದ್ದು ಸೈಜ್, ಐ ಮೀನ್ ಆಲ್ ದ ಸೈಜ್ ಆಫ್ ದಿಸ್ ಥಿಂಗ್ಸ್ ಏನಾದರೂ 1 ಮೀಟರ್ ಇತ್ತಪ್ಪ ಅಂದರೆ, 1 ಮೀಟರ್ ಇತ್ತಪ್ಪ ಅಂತಂದರೆ ವಿ ಕಾಲ್ ಇಟ್ ಆಸ್ ಅ ಯೂನಿಟ್ ಕ್ಯೂಬ್ ಅಂತ ಕರಿತೀವಿ, ರೈಟ್? ಯೂನಿಟ್ ಕ್ಯೂಬು ಎಷ್ಟು ಅಮೌಂಟ್ ಆಫ್ ಕರೆಂಟನ್ನು ಅಪೋಸ್ ಮಾಡುತ್ತಲ್ಲ, ದಟ್ ವಿ ಕಾಲ್ ಇಟ್ ಆಸ್ ಅ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಗಿ ಕರಿತೀವಿ. ಆ್ಯಂಡ್ ದಿಸ್ ಸ್ಪೆಸಿಫಿಕ್ resistance, I mean this rho, is depends on the material. Okay, ಅದು ಎಲ್ಲ ಪ್ರತಿಯೊಂದು ಮಟೀರಿಯಲ್ಗೂ ಸೇಮ್ ಇರಲ್ಲ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಇಟ್ಸ್ ಡಿಪೆಂಡ್ಸ್ ಆನ್ ದ ಮಟೀರಿಯಲ್. ಇಫ್ ಇಟ್ ಕಾಪರ್ ಇತ್ತಂದ್ರೆ ಅದಕ್ಕೆ ಬೇರೆ, ಇಫ್ ಇಟ್ ಅಲ್ಯೂಮಿನಿಯಂ ಇತ್ತಂದ್ರೆ ಬೇರೆ. ಓಕೆ, ಡಿಪೆಂಡಿಂಗ್ ಆಫ್ ದ ನೇಚರ್ ಆಫ್ ದಟ್ ಮಟೀರಿಯಲ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಲ್ಸೋ ಡಿಫರ್. ಓಕೆ, ನಿಮಗೆ ಗೊತ್ತಾಯ್ತಾ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದರೆ? ಗೊತ್ತಾಯ್ತಾ? ಓಕೆ, ವಿಲ್ ಡಿಸ್ಕಸ್ ಫ್ಯೂ ಪ್ರಾಬ್ಲಮ್ಸ್ ಆನ್ ದ ಸೇಮ್ ಕಾನ್ಸೆಪ್ಟ್ಸ್. ಓಕೆ, ಹಿಯರ್ ವಿಲ್ ಸಾಲ್ವ್ ದಿಸ್ ಒನ್. ಓಕೆ, ಸೊಲ್ಯೂಷನ್ ಏನು ಕೊಟ್ಟಿದ್ದಾನೆ? ಯಾವುದೇ ಒಂದು ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕು. ಫಸ್ಟ್ ಪ್ರಾಬ್ಲಮ್ ಕೊಟ್ಟಾಗ ಅರ್ಥ ಮಾಡ್ಕೋಬೇಕು, ಆಮೇಲೆ ಅವನು ಆ ಪ್ರಾಬ್ಲಮಿಗೆ ಬೇಕಾಗಿರೋ ಡಾಟಾನ ಆಲ್ರೆಡಿ ಕ್ವಶನಲ್ಲೇ ಮೆನ್ಷನ್ ಮಾಡಿರ್ತಾನೆ. ಓಕೆ, ನೀವು ಓನ್ಲಿ ಅನ್ಗಿವನ್ ಫಾರ್ಮುಲಾ, ಐ ಮೀನ್ ಯಾವುದು ಅನ್ನೋನ್ ಇರುತ್ತೋ ಪ್ಯಾರಾಮೀಟರ್ ಅದನ್ನ ಫೈಂಡ್ ಔಟ್ ಮಾಡೋಕ್ಕೆ ಡೆಫಿನೆಟ್ಲಿ ನಿಮ್ಮ ಕಡೆ ಫಾರ್ಮುಲಾಸ್ ಇರ್ತವೆ. ಓಕೆ, ಸೊ ಅದು ನಿಮಗೆ ಬೇಗ ಕನ್ವೆ ಆಗಬೇಕಪ್ಪ ಅಂತಂದರೆ ಕೊಟ್ಟಿರೋ ಪ್ಯಾರಾಮೀಟರ್ ಏನು ಕೊಟ್ಟಿದ್ದಾನೆ ಅನ್ನೋದನ್ನ ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು, ರೈಟ್? ಇವಾಗ ಏನು ಕೊಟ್ಟಿದ್ದಾನೆ? ಕರೆಂಟ್ ಕೊಟ್ಟಿದ್ದಾನೆ. ಏನು ಹೇಳಿದ್ದಾನೆ? ಇಫ್ 10 amperes ಈಸ್ ಟು ಬಿ ಸರ್ಕ್ಯುಲೇಟೆಡ್ ಥ್ರೂ ದ ಸರ್ಕ್ಯೂಟ್ ಆಫ್ 100 amp ರೆಸಿಸ್ಟೆನ್ಸ್. ಓಕೆ, ಒಂದು ಸರ್ಕ್ಯೂಟ್ ಇದೆ, ಅಲ್ಲೇನಿದೆ 100 ohms ಆಫ್ ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ? 10 amperes ಆಫ್ ಕರೆಂಟ್ ಫ್ಲೋ ಆಗ್ತಿದೆ. ದೆನ್ ವಾಟ್ ವೋಲ್ಟೇಜ್ ಈಸ್ ಅಪ್ಲೈ ಟು ದ ಸರ್ಕ್ಯೂಟ್ ಅಂತ ಕೇಳಿದ್ದಾನೆ. ಓಕೆ, ನೀವು ಐಡೆಂಟಿಫೈ ಮಾಡಿರಿ. ಕರೆಂಟ್ ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ವೋಲ್ಟೇಜ್ ಕೊಟ್ಟಿದ್ದಾನೆ. ಓಕೆ, ನಮಗೇನು ಗೊತ್ತಿದೆ? ಓಮ್ಸ್ ಲಾ ಗೊತ್ತಿದೆ. ಓಮ್ಸ್ ಲಾ ಏನು ಹೇಳುತ್ತೆ? I ಈಕ್ವಲ್ ಟು ವಿ ಬೈ ಆರ್ ಅಂತ ಕೊಟ್ಟಿದ್ದಾನೆ. ಇವಾಗ ಕೊಟ್ಟಿರೋ ಡಾಟಾ ಏನು ಕೊಟ್ಟಿದ್ದಾನೆ ನೋಡಿ. ಕರೆಂಟ್ ಕೊಟ್ಟಿದ್ದಾನಾ? ಓಕೆ, ಕರೆಂಟ್ ಎಷ್ಟು ಕೊಟ್ಟಿದ್ದಾನಪ್ಪ? 10 amperes ಕೊಟ್ಟಿದ್ದಾನೆ. ಓಕೆ, ಕರೆಂಟ್ ಕೊಟ್ಟಿದ್ದಾನೆ. ಆಮೇಲೆ ಏನು ಕೊಟ್ಟಿದ್ದಾನೆ? ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. ಓಕೆ, ಆರ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ? 100 ಕೊಟ್ಟಿದ್ದಾನೆ, 100 ohms. ಓಕೆ, ನಾವೇನು ಮಾಡಬೇಕು? ಜಸ್ಟ್ ವಿ ರಿಅರೇಂಜ್ ದಿಸ್ ಫಾರ್ಮುಲಾ. ಏನಾಗುತ್ತಪ್ಪ ಇವಾಗ ನಾವು ಇದನ್ನು ಆರ್ ಮೇಲೆ ಕಳಿಸಿದ್ರೆ ಏನಾಗುತ್ತೆ? ಐ ಆರ್ ಈಕ್ವಲ್ ಟು ವಿ ಆಯಿತು, ರೈಟ್? ಐ ಆರ್ ಈಕ್ವಲ್ ಟು ವಿ. ಓಕೆ, ದಟ್ ಈಸ್ ನಥಿಂಗ್ ಬಟ್ ವಿ ಈಕ್ವಲ್ ಟು ಐ ಇಂಟು ಆರ್, ರೈಟ್? ಐ ಎಷ್ಟು ಕೊಟ್ಟಿದ್ದಾನೆ? 100 ಕೊಟ್ಟಿದ್ದಾನೆ. 100 amperes ಇದೆ. ರೆಸಿಸ್ಟೆನ್ಸ್ ಎಷ್ಟಿದೆ? 100 ಇದೆ. ಎಷ್ಟಾಯಿತು ಮಲ್ಟಿಪ್ಲೈ ಮಾಡಿದರೆ? ಓಕೆ, 1000 ಆಯಿತಾ? 1000 volts, ರೈಟ್? 1000 volts ಆಫ್ ಸರ್ಕ್ಯೂಟಿಗೆ ವೋಲ್ಟೇಜ್ ಅಪ್ಲೈ ಆಗಿದೆ ಅಂತ ಅರ್ಥ ಆಯ್ತಾ? ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ಏನೇನು ಪ್ಯಾರಾಮೀಟರ್ ಕೊಟ್ಟಿದ್ದಾನೆ ಅದನ್ನು ಐಡೆಂಟಿಫೈ ಮಾಡೋದು ಫಸ್ಟ್ ಥಿಂಗ್. ಓಕೆ, ಆಮೇಲೆ ಅದರಲ್ಲಿ
ಕೊಡದೇ ಇರೋ ಪ್ಯಾರಾಮೀಟರ್ ಯಾವುದಿದೆ ಅದನ್ನು ಐಡೆಂಟಿಫೈ ಮಾಡೋದು ಸೆಕೆಂಡ್ ಪಾಯಿಂಟ್. ಓಕೆ, ಆಮೇಲೆ ಆ ಮೂರಕ್ಕೂ ಏನಾದರೂ ರಿಲೇಷನ್ ಇರೋ ಫಾರ್ಮುಲಾ ನಮ್ಮ ಹತ್ರ ಇದಾವ ಅನ್ನೋದು ಥರ್ಡ್ ಪಾಯಿಂಟ್. ಈ ಮೂರು ಪ್ಯಾರಾಮೀಟರ್ನ ಫಸ್ಟ್ ಯಾವುದೇ ಪ್ರಾಬ್ಲಮ್ ಆಗಲಿ, ಯಾವುದೇ ಕಾನ್ಸೆಪ್ಟ್ ಆಗಲಿ, ಫಸ್ಟ್ ಇದನ್ನು ಮಾಡಬೇಕು. ಓಕೆ, ಇದನ್ನು ಗೊತ್ತಾದರೆ ನಿಮಗೆ ಒಂದು ಬೇಗ ನೀವೇನು ಮಾಡ್ಬೋದು, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಗೊತ್ತಾಯ್ತಾ? ಇಲ್ಲಿ ಕರೆಂಟ್ ಕೊಟ್ಟಿದ್ದ, ರೆಸಿಸ್ಟೆನ್ಸ್ ಕೊಟ್ಟಿದ್ದ, ವೋಲ್ಟೇಜ್ ಕನ್ವರ್ಟ್ ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿದ್ದ. ನಮ್ಮ ಕಡೆ ಆಲ್ರೆಡಿ ಒಂದು ಫಾರ್ಮುಲಾ ಇದೆ ಬೈ ದ ಓಮ್ಸ್ ಲಾ, I equal to V/R ಅಂತ. ಸೊ by rearranging this formula we solve out this problem, right? This is the thing. Okay, we'll solve the next one. Okay, solution ಏನು ಕೊಟ್ಟಿದ್ದಾನೆ ಕ್ವಶನ್ ಓದ್ಕೊಳ್ಳೋಣ. ಓಕೆ, ರೆಸಿಸ್ಟೆನ್ಸ್ ಆಫ್ ದ ಹೀಟಿಂಗ್ ಎಲಿಮೆಂಟ್ ಈಸ್ 40 ಏನು ಕೊಟ್ಟಿದ್ದಾನೆ, 40 ohms ಅಂತ ಕೊಟ್ಟಿದ್ದಾನೆ. ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟೆನ್ಸ್ ಆಫ್ ದ ಹೀಟಿಂಗ್ ಎಲಿಮೆಂಟ್ ಈಕ್ವಲ್ ಟು 40 amps. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ಕೊಟ್ಟಿದ್ದಾನೆ, 0.0215 ಸ್ಕ್ವೇರ್ ಮಿಲಿಮೀಟರ್ಸ್ ಏರಿಯಾ ಆಫ್ ಸೆಕ್ಷನ್ ಕೊಟ್ಟಿದ್ದಾನೆ. ಓಕೆ, ಆ ಹೀಟಿಂಗ್ ಎಲಿಮೆಂಟ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ಅದರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾನೆ, ಆಮೇಲೆ ರೆಸಿಸ್ಟಿವಿಟಿ ಕೊಟ್ಟಿದ್ದಾನೆ. ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ಯುವರ್ ರೋ. ಓಕೆ, ರೆಸಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಓಕೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸು ರೆಸಿಸ್ಟಿವಿಟಿ ಎರಡು ಸೇಮ್, ರೈಟ್? ರೋ ಕೊಟ್ಟಿದ್ದಾನೆ. ರೋ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ, 1.4 × 10⁻⁶ ಓಮ್ ಮೀಟರ್ ಅಂತ ಕೊಟ್ಟಿದ್ದಾನೆ. ಫೈಂಡ್ ದ ಲೆಂತ್ ಆಫ್ ದ ವಯರ್. ಓಕೆ, ಹೌದಾ? ಇವಾಗ ನಮ್ಗೆ ಏನೇನು ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್ ಆಫ್ ದ ಕೊಟ್ಟಿದ್ದಾನೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ, R = 40 ohms ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾನಪ್ಪ, ಇಟ್ಸ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾನೆ. ಏರಿಯಾ ಕೊಟ್ಟಿದ್ದಾನೆ A = ಎಷ್ಟಿದೆ, 0.0215 ಸ್ಕ್ವೇರ್ ಮಿಲಿಮೀಟರಲ್ಲಿ ಕೊಟ್ಟಿದ್ದಾನೆ. ಓಕೆ, ಮಿಲಿಮೀಟರಲ್ಲಿ ಕೊಟ್ಟಿದ್ದಾನೆ. ಓಕೆ, ಮಿಲಿಮೀಟರ್ ಅಪ್ಪ ಅಂತಂದರೆ ನಾವು ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಅದನ್ನು ಪ್ರತಿ ಪ್ಯಾರಾಮೀಟರ್ನ ಯೂನಿಟ್ ಒಂದೇ ಯೂನಿಟಿಗೆ ತರಬೇಕು. ಸಪೋಸ್ ಇವಾಗ ನೀವೇನಾದರೂ ಪ್ರಾಬ್ಲಮ್ಸ್ನ ಕೆಲವೊಂದಿಷ್ಟು ಇವಾಗ XYZ ಅಂತ ಕೆಲವೊಂದಿಷ್ಟು ಪ್ರಾಬ್ಲಮ್ ಇದನ್ನು ಕೊಟ್ಟಿದ್ದಾನೆ. ಓಕೆ, XYZ ಬೇಡ, ವಿಲ್ ಟೇಕ್ ಇಟ್ ಆಸ್ ಅ ಲೆಂತ್ ಬ್ರೆತ್ ಹೈಟ್ ಅಂತ ತೊಗೊಳ್ಳೋಣ, ನಿಮಗೆ ಬೇಗ ಅರ್ಥ ಆಗುತ್ತೆ. ಲೆಂತು, ಬ್ರೆಡ್ತು, ಆಮೇಲೆ ಹೈಟ್ ಆಫ್ ದ ಒಂದು ಮಟೀರಿಯಲ್ದು ಕೊಟ್ಟಿದ್ದಾನೆ. ಓಕೆ, ಇವಾಗ ಇದು ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ ಇತ್ತು, ಇದು ಏನಾದರೂ ಮೀಟರ್ಸಲ್ಲೇ ಇತ್ತಂತ ತಿಳ್ಕೊಳ್ಳಿ, ಇದು ಸ್ಕ್ವೇರ್ ಮೀಟರ್ ಅಂತ ಇತ್ತಂತೆ. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟಿರೋ ಪ್ಯಾರಾಮೀಟರ್ನ ಎಲ್ಲ ಯೂನಿಟು ಸೇಮ್ ಇರಬೇಕು. ಓಕೆ, ಸೇಮ್ ಇದ್ದಾಗ ಮಾತ್ರ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಇವಾಗ ನೀವು ಲೆಂತನ್ನು ಕಿಲೋಮೀಟ್ರಲ್ಲಿ ಹಚ್ಕೊಂಡು, ಬ್ರೆತ್ನ ಮೀಟ್ರಲ್ಲಿ ಹಚ್ಕೊಂಡು, ಹೈಟನ್ನು ಸ್ಕ್ವೇರ್ ಮೀಟರ್ಸಲ್ಲಿ ಹಚ್ಕೊಂಡು ಮಾಡಿದ್ರಪ್ಪ ಅಂತಂದರೆ ನಿಮ್ಗೆ ಬರೋ ಪ್ರಾಬ್ಲಮ್ದ ಆನ್ಸರ್ ಏನಿರುತ್ತೆ, ತಪ್ಪಾಗಿರುತ್ತೆ. ಓಕೆ, ಫಸ್ಟ್ ಯು ನೀಡ್ ಟು ಕನ್ವರ್ಟ್ ಆಲ್ ದ ಮೀಟರ್ಸ್ ಫಾರ್ ದ ಒನ್ ಯೂನಿಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲೇನು ಕೊಟ್ಟಿದ್ದಾನೆ ಅವನು, ಸ್ಕ್ವೇರ್ ಮಿಲಿಮೀಟರ್ ಅಂತ ಕೊಟ್ಟಿದ್ದಾನೆ. ಇವಾಗ ಇದನ್ನು ನೋಟಲ್ಲಿ ಬರ್ಕೊಳ್ಳಿ ಇಲ್ಲಿ. ಓಕೆ, ನೋಟಾಗಿ ನೀವು ತಿಳ್ಕೊಳ್ಳಿ. ಓಕೆ, ಇದನ್ನು ಏನಪ್ಪ ಅಂತಂದರೆ 1 ಮೀಟರ್ ಅಪ್ಪ ಅಂತಂದರೆ, ಓಕೆ, 1 ಮೀಟರ್ ಈಸ್ ನಥಿಂಗ್ ಬಟ್ 1000 millimeters, ರೈಟ್? 1 ಮೀಟರ್ ಈಸ್ ನಥಿಂಗ್ ಬಟ್ 1000 millimeters, ರೈಟ್? ಇದು ನಮಗೆ ಗೊತ್ತಿದೆ ಕಾನ್ಸೆಪ್ಟ್. ಓಕೆ, ಇದನ್ನು ಇವಾಗ ನೀವು ಡೈರೆಕ್ಟಾಗಿ ನೆನಪಿಟ್ಕೊಂಬಿಡಿ, ನೆಸೆಸಿಟಿ ಇಲ್ಲ ಡಿವೈಡ್ ಮಾಡೋದು, ಬಟ್ ಡೈರೆಕ್ಟಾಗಿ ನೆನಪಿಟ್ಕೊಂಡ್ರೆ ಒಳ್ಳೇದು. ಓಕೆ, ನೀವೇನು ಯಾವ ಥರ ನೆನಪಿಟ್ಕೋಬೇಕಪ್ಪ ಅಂತಂದರೆ ಈ ವ್ಯಾಲ್ಯೂನ 1 mm ಅಂತಂತ ತಿಳ್ಕೊಳ್ಳಿ. 1 mm ಅಂತ ಕೊಟ್ಟರೆ ಇಟ್ ಈಸ್ ನಥಿಂಗ್ ಬಟ್ 10⁻⁶ ಸ್ಕ್ವೇರ್ ಮೀಟರ್ಸ್ ಅಂತ ನೆನಪಿಟ್ಕೊಂಬಿಡಿ. ಓಕೆ, 1 mm ಇತ್ತಂದರೆ 10⁻⁶ ಸ್ಕ್ವೇರ್ ಮೀಟರ್ಸ್. ಓಕೆ, ಇವಾಗ ಇದೇನೈತೆ, ಮಿಲಿಮೀಟರ್ಸ್ನಲ್ಲಿ ಐತೆ. ಮಿಲಿಮೀಟರ್ಸ್ ನನಗೇನು ಬೇಕು, ಮೀಟರ್ಸ್ನಲ್ಲಿ ಬೇಕು. ಅಂದರೆ 0. ನಾವೇನು ಮಾಡ್ಬಿಟ್ಟು ಜಸ್ಟ್ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮ್ಗೆ ಏನು ಸಿಗುತ್ತೆ ವ್ಯಾಲ್ಯೂ ಮೀಟರ್ ಇನ್ ಟರ್ಮ್ಸ್ ಆಫ್ ದ ಮೀಟರ್ಸಲ್ಲಿ ಸಿಕ್ಬಿಡುತ್ತೆ, ಸ್ಕ್ವೇರ್ ಮೀಟರ್ಸಲ್ಲಿ ಸಿಕ್ಬಿಡುತ್ತೆ. ಓಕೆ, ಜಸ್ಟ್ ಐ ವಿಲ್ ಡೂ ವಾಟ್, 0.0 ಅಲ್ಲ, 0.0215 × 10⁻⁶ ಇವಾಗ ಸ್ಕ್ವೇರ್ ಮೀಟರ್ಸಲ್ಲಿ ಬಂತು, ರೈಟ್? ಯಾಕಪ್ಪ ಅಂದರೆ 1 ಮಿಲಿಮೀಟರ್ ಅಪ್ಪ ಅಂತಂದರೆ 10⁻⁻ ಸ್ಕ್ವೇರ್ ಮೀಟರ್ಸ್. ಹಂಗಂದರೆ ಇವಾಗ ನಮ್ಗೇನು ಬೇಕು, ಇನ್ ಟರ್ಮ್ಸ್ ಆಫ್ ಮೀಟರ್ಸಲ್ಲಿ ಬೇಕು. ಸೊ ಐ ವಿಲ್ ಮಲ್ಟಿಪ್ಲೈ 10⁻⁶ ವಿತ್ ಅ ಗಿವನ್ ವ್ಯಾಲ್ಯೂ, ದೆನ್ ಇಟ್ಸ್ ಬಿಕಮ್ ಅ ಸ್ಕ್ವೇರ್ ಮೀಟರ್ಸ್. ಓಕೆ, ಅರ್ಥ ಆಯ್ತಾ? ಇದನ್ನು ನೆನ್ಪಿಟ್ಕೊಳ್ಳಿ. 1 ಮಿಲಿಮೀಟರ್ ಸ್ಕ್ವೇರ್ ಅಪ್ಪ ಅಂದರೆ 10⁻⁻ ಸ್ಕ್ವೇರ್ ಮೀಟರ್ಸ್ ಅಂತ. ಓಕೆ, ನಿಮಗೆ ರೆಸಿಸ್ಟೆನ್ಸ್ ಗೊತ್ತಾಯಿತು, ಆಮೇಲೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾನೆ. ರೆಸಿಸ್ಟಿವಿಟಿ ಮತ್ತು ಇವಾಗ ರೋ ಎಷ್ಟು ಕೊಟ್ಟಿದ್ದಾನೆ, 1.4 × 10⁻⁻ ohms ಮೀಟರ್. ಓಕೆ, 1.4 × 10⁻⁶
ಸ್ಕ್ವೇರ್ ಮೀಟರ್ಸಲ್ಲಿ ಕೊಟ್ಟಿದ್ದಾನೆ. ಓಕೆ, ಫೈಂಡ್ ದ ಲೆಂತ್ ಆಫ್ ದ ವೈರ್. ಏನು ಕೇಳಿದ್ದಾನೆ? ಲೆಂತ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾನೆ. ಓಕೆ, ಲೆಂತ್ ಎಲ್. ಓಕೆ, ಸೊ ನಮಗೆ ಲಾ ಆಫ್ ರೆಸಿಸ್ಟೆನ್ಸ್ ಗೊತ್ತಿದೆನಾ? ಲಾ ಆಫ್ ರೆಸಿಸ್ಟೆನ್ಸಲ್ಲಿ ಒಂದು ಎಕ್ಸ್ಪ್ರೆಷನ್, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನಮ್ಗೆ ಗೊತ್ತಿದೆ. ಯಾವುದಪ್ಪ ಅಂತಂದರೆ ಆರ್ ಈಕ್ವಲ್ ಟು ರೋ ಎಲ್ ಬೈ ಎ ಅನ್ನೋದು ಗೊತ್ತಿದೆ. ಓಕೆ, ನಮ್ಗೇನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದೇನೆ? ಫೈಂಡ್ ದ ಲೆಂತ್ ಆಫ್ ದ ವೈರ್. ಇದನ್ನು ಫೈಂಡ್ ಔಟ್ ಮಾಡಾಗಿ, ಇದು ನಮ್ಮ ಕ್ವಶನ್ ಮಾರ್ಕ್, ರೈಟ್? ವಿ ನೀಡ್ ಟು ಫೈಂಡ್ ಲೆಂತ್ ಆಫ್ ದಿಸ್. ಓಕೆ, ಇದನ್ನ ರೀಅರೇಂಜ್ ಮಾಡ್ಕೊಳ್ಳೋಣ. ಯಾವ ಥರ ಆಗುತ್ತೆ ನೋಡ್ಕೊಳ್ಳೋಣ. ಇವಾಗ ರೋ ಇಲ್ಲಿ ಹೋಯ್ತಪ್ಪ ಅಂದರೆ ಆರ್ ಎ ಡಿವೈಡೆಡ್ ಬೈ ರೋ, ದಟ್ಸ್ ಈಕ್ವಲ್ ಟು ಎಲ್. ಓಕೆ, ಎಲ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ರೋ ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ? ಲೆಂತ್ ಸಿಗುತ್ತೆ. ಓಕೆ, ಇವಾಗ ಲೆಂತ್ ಈಕ್ವಲ್ ಟು ಆರ್ ಏನು ಕೊಟ್ಟಿದ್ದಾನೆ? ಆರ್ ಏನಿದೆ? 40 ಕೊಟ್ಟಿದ್ದಾನೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಿದೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 0.0125 ಇಂಟು 10⁻⁻6. ಓಕೆ, ಆಮೇಲೆ ಡಿವೈಡೆಡ್ ಬೈ ರೋ ಎಷ್ಟು ಕೊಟ್ಟಿದ್ದಾನೆ? 1.4 ಇಂಟು 10⁻⁻6. 1.4 ಇಂಟು 10⁻⁻6. ಓಕೆ, ಈ ವ್ಯಾಲ್ಯೂನ ಕ್ಯಾಲ್ಕುಲೇಟರಲ್ಲಿ ಹಾಕಿ ನಿಮ್ಗೆ ಎಷ್ಟು ಬರುತ್ತೆಪ್ಪ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ ಇಟ್ ವಿಲ್ ಗಿವ್ ದ ವ್ಯಾಲ್ಯೂ ಆಫ್ 0.6133 ಏನೋ ಅಷ್ಟು ಬರ್ಬೋದು. ಓಕೆ, ಇಷ್ಟು ವ್ಯಾಲ್ಯೂ ಬರುತ್ತೆ ಲೆಂತ್. ಓಕೆ, ದಿಸ್ ಇಸ್ ಇನ್ ಅ ಮೀಟರ್. ಅರ್ಥ ಆಯ್ತಾ? ಜಸ್ಟ್ ಅ ಮಿನಿಟ್, ವಿಲ್ ರಬ್ ದಿಸ್. ಈ ಪಾಯಿಂಟ್ ಬರ್ಕೊಂಡ್ರೆ 1 ಮೀಟರ್ ಅಂತಂದರೆ ಇಷ್ಟು 1 mm ಅಪ್ಪ ಅಂತಂದರೆ 10⁻⁶ ಸ್ಕ್ವೇರ್ ಮೀಟರ್ಸ್. ಓಕೆ, ಐ ವಿಲ್ ರಬ್ ದಿಸ್. ಜಸ್ಟ್ ಒಂದು ಐಡಿಯಾ ಸಿ. ಓಕೆ, ಇದರ ವ್ಯಾಲ್ಯೂ ಎಷ್ಟು ಬಂತಪ್ಪ ಇವಾಗ? ಇಲ್ಲ, ಇದನ್ನೇ ಇಲ್ಲಿ ಬರೀತಿದ್ದೀನಿ. ಓಕೆ, 0.6133. ಓಕೆ, ಮೀಟರ್ಸ್. ಇಷ್ಟು ವ್ಯಾಲ್ಯೂ ಬರುತ್ತಾ? ಈ ವ್ಯಾಲ್ಯೂನ ಕ್ಯಾಲ್ಕುಲೇಟರ್ ಹಾಕಿ ಕ್ರಾಸ್ ವೆರಿಫೈ ಮಾಡಿ. ಓಕೆ, ಮೇ ಬಿ ಇಷ್ಟೇ ಬರ್ಬೋದು ಅನ್ಕೋತೀನಿ. ಓಕೆ, 4 ಇಂಟು 10⁻0. ಜಸ್ಟ್ ಅ ಮಿನಿಟ್, ವಿಲ್ ಕ್ಯಾಲ್ಕುಲೇಟ್ ದಿಸ್. ಇಷ್ಟೇ ಬರುತ್ತಾ? ನಾನು ನೋಡಿದ್ದೆ ಈ ಪ್ರಾಬ್ಲಮ್ಮು ಇಷ್ಟೇ ಇದೆ ಅಂತ ಅಂದ್ಕೊಂಡೆ ನೆನಪಿನಿಂದ. ನೋ, ಈ ಆನ್ಸರ್ ಎಷ್ಟು ಬರುತ್ತೆ ಅಂದರೆ, ಜಸ್ಟ್ ಎ ಮಿನಿಟ್, ಈ ಆನ್ಸರು 0.14 ಬರುತ್ತೆ. ಓಕೆ, 14. ಓಕೆ, 0.6141 meters. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಇವೆರಡು ಪ್ರಾಬ್ಲಮ್ ಅರ್ಥ ಆಯ್ತಾ? ಯಾವಾಗಲೂ ಪ್ರಾಬ್ಲಮ್ಮು ನೀಟಾಗಿ ಓದ್ಕೋಬೇಕು. ಯಾವುದಾದ್ರು ಪ್ಯಾರಾಮೀಟರ್ ಕೊಟ್ಟಿದ್ದಾನೆ ಅದನ್ನು ಫಸ್ಟ್ ಬರ್ಕೋಬೇಕು. ಗಿವನ್ ಪ್ಯಾರಾಮೀಟರ್ಸ್ ಏನಿದೆ ಅದನ್ನು ಬರ್ಕೋಬೇಕು. ಆಮೇಲೆ ಅನ್ನೋನ್ ಪ್ಯಾರಾಮೀಟರ್ ಏನಂತಿದೆ ಅಂತ ತಿಳ್ಕೋಬೇಕು. ಎಲ್ಲ ವ್ಯಾಲ್ಯೂ ನಡುವೆ ಏನಾದರೂ ರಿಲೇಷನ್ ಇರೋ ಒಂದು ಫಾರ್ಮುಲಾ ಏನಾದರೂ ನಮ್ಮ ಕಡೆ ಇದೆನಾ? ಓಕೆ, ಇತ್ತಪ್ಪ ಅಂತಂದರೆ ಅಂತ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಥ್ರೂ ದ ಕ್ಯಾಲ್ಕುಲೇಟರ್. ಅರ್ಥ ಆಯ್ತಾ? ಇವೆರಡು ಪ್ರಾಬ್ಲಮ್ ಅರ್ಥ ಆಯ್ತಾ? ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್. ಓಕೆ, ಇಲ್ಲೇನು ಕೊಟ್ಟಿದ್ದಾನೆ? resistance of the conductor of 1 millimeter in a cross sectional area. 1 millimeter ಒಂದು ಕಂಡಕ್ಟರ್ ಇದೆ, ಅದರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ ಎಷ್ಟಿದೆ? 1 mm ಇದೆ. ಆಮೇಲೆ 20 ಮೀಟರ್ ಲಾಂಗ್ ಲೆಂತ್ ಕೊಟ್ಟಿದ್ದಾನೆ. 20 ಮೀಟರ್ ಲಾಂಗ್ ಕೊಟ್ಟಿದ್ದಾನೆ. ಡಿಟರ್ಮೈನ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ. ಓಕೆ, ಡಿಟರ್ಮೈನ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾನೆ. ಅಂದರೆ ಏನು ಗೊತ್ತಿದೆ ಇಲ್ಲಿ ನಮಗೆ? ರೆಸಿಸ್ಟೆನ್ಸ್ ಗೊತ್ತಿದೆ. ರೆಸಿಸ್ಟೆನ್ಸ್ ಆಫ್ ದಿಸ್ ಮೆಟೀರಿಯಲ್ ಈಸ್, ಓಕೆ, ರೆಸಿಸ್ಟೆನ್ಸ್ ಇಲ್ಲಿ ಕೊಟ್ಟಿದ್ದಾನೆ, ಆಮೇಲೆ ಏರಿಯಾನು ಕೊಟ್ಟಿದ್ದಾನೆ, ಆಮೇಲೆ ಲೆಂತ್ ಕೊಟ್ಟಿದ್ದಾನೆ. ವಿ ನೀಡ್ ಟು ಫೈಂಡ್ ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಆಫ್ ದಟ್ ಮಟೀರಿಯಲ್. ಅರ್ಥ ಆಯ್ತಾ? ಸೊ ಸೊಲ್ಯೂಷನ್ ಏನು ಕೊಟ್ಟಿದ್ದಾನೆ? ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್ ಆಫ್ 1 mm ಇನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಅಂದರೆ ಏರಿಯಾ ಕೊಟ್ಟಿದ್ದಾನೆ. ಫಸ್ಟ್ ಏರಿಯಾ ಎಷ್ಟಿದೆಪ್ಪ? ಏರಿಯಾ ಎಷ್ಟಿದೆ ಅಂದರೆ 1 millimeter ಸ್ಕ್ವೇರ್. ಸಾರಿ, ಇದು ಸ್ಕ್ವೇರ್. ಓಕೆ, millimeter ಸ್ಕ್ವೇರ್ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಅವಾಗಲೇ ಹೇಳಿದ್ದೆ ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲಿ 1 millimeter ಸ್ಕ್ವೇರ್ ಅಪ್ಪ ಅಂತಂದರೆ ಇಸ್ ನಥಿಂಗ್ ಬಟ್ 10⁻⁶, ರೈಟ್? 1 ಇಂಟು 10⁻⁶ ಸ್ಕ್ವೇರ್ ಮೀಟರ್ಸ್. ಎಸ್, ಸ್ಕ್ವೇರ್ ಮೀಟರ್ಸ್. ಏರಿಯಾ ಕೊಟ್ಟಿದ್ದಾನೆ. ಆಮೇಲೆ ಏನು ಕೊಟ್ಟಿದ್ದಾನೆ? ಲೆಂತ್ ಕೊಟ್ಟಿದ್ದಾನೆ. ಲೆಂತ್ ಹೌ ಮಚ್? ವಾಟ್ ಇಸ್ ದ ಲೆಂತ್ ಆಫ್ ದಟ್ ಲೆಂತ್ ಈಸ್ 20 meters. 20 ಮೀಟರ್ ಕೊಟ್ಟಿದ್ದಾನೆ. ಆಮೇಲೆ ಏನು ಕೊಟ್ಟಿದ್ದಾನೆ? ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟಿದೆ? 0.346 ohms ಕೊಟ್ಟಿದ್ದಾನೆ. ಓಕೆ, ಇದು ಗಿವನ್ ಡಾಟಾ. ಓಕೆ,
ನಮಗೆ ಇವು ಎಲ್ಲ ಅನ್ನೋನ್ ಏನಿದೆ, ಅನ್ನೋನ್ ಗೊತ್ತಿರಬೇಕಲ್ಲ. ಅನ್ನೋನ್ ಏನು ಕೇಳಿದೆ, ರೋ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದೆ. ದಿಸ್ ಈಸ್ ಅ ಅನ್ನೋನ್. ಓಕೆ, ರೆಸಿಸ್ಟಿವಿಟಿ. ಓಕೆ, ಇದನ್ನು ಫೈಂಡ್ ಔಟ್ ಮಾಡಬೇಕು. ನಮಗೆ ಲಾ ಆಫ್ ರೆಸಿಸ್ಟೆನ್ಸ್ ಗೊತ್ತಿದೆ. ಲಾ ಆಫ್ ರೆಸಿಸ್ಟೆನ್ಸ್ ಏನು ಹೇಳುತ್ತೆ, ಆರ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂತ ಕೊಟ್ಟಿದ್ದಾನೆ. ರೈಟ್, ನಮ್ಗೆ ಏನು ಫೈಂಡ್ ಮಾಡಬೇಕು, ರೆಸಿಸ್ಟಿವಿಟಿ, ಐ ಮೀನ್ ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದನ್ನು ಫೈಂಡ್ ಔಟ್ ಮಾಡೋದು ಯಾವ ಥರ, ವಿ ರೀಅರೇಂಜಿಂಗ್ ದಿಸ್ ಫಾರ್ಮುಲಾ. ಹೌ ಅಂತಂದರೆ ರೋ ಈಕ್ವಲ್ ಟು ಆರ್ ಬೈ ಎ ಡಿವೈಡೆಡ್ ಬೈ ಎಲ್. ಓಕೆ, ಇವಾಗ ನಿಮ್ಗೆ ಏನು ಸಿಗುತ್ತೆ, ವ್ಯಾಲ್ಯೂ ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ವ್ಯಾಲ್ಯೂ ಸಿಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ ಡಾಟಾ. ಆರ್ ಈಕ್ವಲ್ ಟು ಎಷ್ಟು, 0.346 ಇಂಟು ಏರಿಯಾ ಎಷ್ಟಿದೆ, 1 ಇಂಟು 10⁻⁻⁶. ಓಕೆ, ಆಮೇಲೆ ಲೆಂತ್ ಎಷ್ಟಿದೆ, 20 ಮೀಟರ್ಸ್. ಓಕೆ, ಈ ವ್ಯಾಲ್ಯೂ ಎಷ್ಟು ಬರುತ್ತೆ, ಇದರ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟರಲ್ಲಿ. ಓಕೆ, ಕರೆಕ್ಟಾಗಿ ವ್ಯಾಲ್ಯೂನ ಹಾಕಬೇಕು ಕ್ಯಾಲ್ಕುಲೇಟರಲ್ಲಿ. ಓಕೆ, 0.0173 ಇಂಟು 10⁻⁶ ಬರುತ್ತೆ. ಓಕೆ, ರೆಸಿಸ್ಟಿವಿಟಿ ಯೂನಿಟ್ ಏನು, ಓಮ್ ಮೀಟರ್. ರೈಟ್, ಓಮ್ ಮೀಟರ್. ಓಕೆ, ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಆದಮೇಲೇನು ಆ ಡಾಟಾ ಬಂದಂಥ ವ್ಯಾಲ್ಯೂದು ಯೂನಿಟ್ ಬರೀಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಎಕ್ಸಾಮಲ್ಲಿ ಫಸ್ಟ್ ನೋಡೋದೇ ಇದು. ಓಕೆ, ಎಕ್ಸಾಮಲ್ಲಿ ಆಯಿತು, ನಿಮ್ಮ ಯಾವುದಾದ್ರು ಇಂಟರ್ವ್ಯೂ ಅಲ್ಲಿ ಆಯಿತು, ಡೆಫಿನೆಟ್ಲಿ ನಿಮ್ಮದು ಯಾವ ಪ್ಯಾರಾಮೀಟ್ರದ್ದು ಯಾವ ವ್ಯಾಲ್ಯೂ ಇದೆ, ಐ ಮೀನ್ ಯಾವ ಎಸ್ ಐ ಯೂನಿಟ್ ಇದೆ ಅನ್ನೋದು ನಿಮಗೆ ಯಾವಾಗಲೂ ಜ್ಞಾಪಕದಲ್ಲಿ ಇರಬೇಕು. ಓಕೆ ಓಕೆ ನಿಮಗೆ ಈ ಪ್ರಾಬ್ಲಮ್ ಗೊತ್ತಾಯ್ತಾ? ನಾರ್ಮಲ್ ಸಿಂಪಲ್ ಪ್ರಾಬ್ಲಮ್ಸ್ ಇರ್ತವೆ. ಓಕೆ, ಇಲ್ಲಿ ನೀಟಾಗಿ ಎಲ್ಲ ಪ್ರಾಬ್ಲಮ್ಸು ನೀಟಾಗಿ ಈ ಕಾನ್ಸೆಪ್ಟ್ನ ಎಲ್ಲ ನೀಟಾಗಿ ತಿಳ್ಕೊಳ್ಳಿ. ಇಂಜಿನಿಯರಿಂಗ್ ಸಿಲೆಬಸ್ಸಲ್ಲಿ ನಿಮ್ಗೆ ತುಂಬ ಸರಳವಾಗಿ ಹೋಗ್ಬಿಡುತ್ತೆ. ಅಲ್ಲೇನೋ ರಿಸ್ಕ್ ಇರಲ್ಲ. ಅಲ್ಲಿ ವಾಪಸ್ಸು ವಾಟ್ ಈಸ್ ರೆಸಿಸ್ಟಿವಿಟಿ, ವಾಟ್ ಈಸ್ ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ಅಂದರೆ ಏನು, ಅದರ ಅರ್ಥ ಏನು, ಅದರ ಫಾರ್ಮುಲಾ ಏನು, ಲಾ ಆಫ್ ರೆಸಿಸ್ಟೆನ್ಸ್ ಅಂದ್ರೇನು, ಇವ್ಯಾವು ಅಲ್ಲೇ ತಲೆ ತಿನ್ನಲ್ಲ. ಓಕೆ, ಪೀಸಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಓಕೆ, ಅರ್ಥ ಆಯ್ತಾ? ಈ ಪ್ರಾಬ್ಲಮ್ ಅರ್ಥ ಆಯ್ತಾ? ಏರಿಯಾ ಕೊಟ್ಟಿದ್ದ, ಲೆಂತ್ ಕೊಟ್ಟಿದ್ದಾನೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಓಕೆ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ನ ಬೈ ಥ್ರೂ ದ rearranging the law of resistance we find out the value of rho, that is a resistivity. ರೆಸಿಸ್ಟಿವಿಟಿ ಅಂದ್ರೂ ಒಂದೇ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂದ್ರೂ ಒಂದೇ. ಇದ್ರದ್ದು ಯೂನಿಟ್ ಏನು, ಓಮ್ ಮೀಟರ್. ಆಯ್ತಾ? ಓಕೆ, ಓಮ್ ಪರ್ ಮೀಟರ್. ಓಕೆ, ವಿಲ್ ಡಿಸ್ಕಸ್ ಫಾರ್ ದ ನೆಕ್ಸ್ಟ್. ಎಲ್ಲಿದ್ದೀವಿ? ಓಕೆ, ಪ್ರಾಬ್ಲಮ್. ಓಕೆ, ಹಿಯರ್ ನೆಕ್ಸ್ಟ್ ಸೊಲ್ಯೂಷನ್ ಏನಿದೆ, ಅ ವಯರ್ ಆಫ್ 4 mm ಡಯಾಮೀಟರ್. ಒಂದು ವಯರ್ ಇದೆ, ಅದರದ್ದು ಡಯಾಮೀಟರ್ ಎಷ್ಟಿದೆ, 4 mm ಇದೆ. ಓಕೆ, ಆ್ಯಂಡ್ ಲೆಂತ್ 100 mm ಇದೆ. ಓಕೆ, 100 mm ಲೆಂತ್, ಲಾಂಗ್ ಮೀನ್ಸ್ ಲೆಂತ್, ಹ್ಯಾಸ್ ರೆಸಿಸ್ಟೆನ್ಸ್ ಆಫ್ 10 ohms ಇದೆ. ಓಕೆ, ಒಂದು ವಯರ್ ಇದೆ. ಓಕೆ, ಇದನ್ನು ಇಲ್ಲಿ ಸ್ಮಾಲ್ ಬಿಡ್ಸೋಣ. ಇದು ಒಂದು ವಯರ್ ಇದೆ. ಓಕೆ, ದಿಸ್ ಇಸ್ ಅ ಒನ್ ವಯರ್. ಓಕೆ ಓಕೆ ಇದ್ರದ್ದು ಡಯಾಮೀಟರ್ ಅಪ್ಪ ಅಂತಂದರೆ ದಿಸ್. ಇವಾಗ ಇದೊಂದು ಸರ್ಕಲ್ ಇದೆ. ಓಕೆ, ಇದ್ರದ್ದು ಇಲ್ಲಿಂದ ಈ ಪಾಯಿಂಟಿಗೆ ಏನಂತ ಕರಿತೀವಿ ನಾವು, ಜಸ್ಟ್ ಎ ಮಿನಿಟ್, ಸೆಂಟರು ಇದನ್ನೇನಂತ ಕರಿತೀವಿ, ರೇಡಿಯಸ್ ಅಂತ ಕರಿತೀವಿ. ಸೊ ಇದನ್ನೇನಂತ ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ರೈಟ್? ಅದೇ ಥರ ಈ ಕಂಡಕ್ಟರ್ದ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದರೆ, 4 mm ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಲೆಂತ್, ಈ ಲೆಂತ್ ಎಷ್ಟಿದೆಯಪ್ಪ ಅಂತಂದರೆ 100 ಮೀಟರ್ಸ್ ಇದೆ. 100 ಮೀಟರ್ಸ್ ಲೆಂತ್ ಇದೆ. ಆಮೇಲೆ ರೆಸಿಸ್ಟೆನ್ಸ್ ಆಫ್ ದಿಸ್ ಕಂಡಕ್ಟರ್ ಕೊಟ್ಟಿದ್ದಾನೆ. ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಎಷ್ಟು ಕೊಟ್ಟಿದ್ದಾನೆ, ಆರ್ ಈಕ್ವಲ್ ಟು 10 ohms ಕೊಟ್ಟಿದ್ದಾನೆ. ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದ ವಯರ್ ವೆನ್ ಇಟ್ ಡ್ರಾವನ್ ಟು ದ ಲೆಂತ್ ಆಫ್ 300 meters. ಓಕೆ, ಇದರ ಅರ್ಥ ಏನಪ್ಪ ಅಂತಂದರೆ, ಆಲ್ರೆಡಿ ನಮ್ಮ ಕಡೆ ಏನೆಷ್ಟಿದೆ, ಈ 100 ಮೀಟರ್ದು ಒಂದು ಕಂಡಕ್ಟರ್ ಇದೆ. ಹೌದಾ? ಈ ಕಂಡಕ್ಟರ್ನ ಅವ್ರು ಏನು ಮಾಡ್ತಾರೆ, ಇದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಲೆಂತ್ನ ಇನ್ಕ್ರೀಸ್ ಮಾಡ್ತಾರೆ. ಎಷ್ಟಿತ್ತು ಮುಂಚೆ, 100 ಇತ್ತು. ಓಕೆ, ಇವಾಗ ಏನಾಗಿದೆ, 300 ಆಗಿದೆ, 300 ಮೀಟರ್ಸ್ ಆಗಿದೆ. ಓಕೆ, ಮುಂಚೆ ಎಷ್ಟಿತ್ತು, ಇನಿಷಿಯಲ್ ಲೆಂತ್ ಎಷ್ಟಿದೆ, 100 ಮೀಟರ್ಸ್ ಇತ್ತು. ಆಮೇಲೆ ಅದಾದಮೇಲೆ ಅದನ್ನು ಡ್ರಾನ್ ಮಾಡಿದ್ಮೇಲೆ ಅದನ್ನ ಏನು ಮಾಡ್ತಾರೆ, ಹಿಗ್ಸ್ತಾರೆ. ಜಗ್ದಾಗ ಎಷ್ಟಾಗುತ್ತೆ, ಅದರದ್ದು 300 ಮೀಟರ್ಸ್ ಆಗುತ್ತೆ. ಅಂದರೆ ಇವಾಗ 100 ಮೀಟರ್ಸ್ ಇದ್ದಾಗ ಅದರದ್ದು ರೆಸಿಸ್ಟೆನ್ಸ್ ಎಷ್ಟಿತ್ತು, 10 ohms ಇತ್ತು. ಆಮೇಲೆ ಅದರದ್ದು ಏರಿಯಾ, ಐ ಮೀನ್ ಡಯಾಮೀಟರ್ ಎಷ್ಟಿತ್ತಪ್ಪ ಅಂತಂದರೆ 4 mm ಇತ್ತು. ಹಾಗಂದರೆ 13 ಮೀಟರ್ ಡ್ರಾನ್ ಮಾಡಿದಾಗ ಅದರದ್ದು ವ್ಯಾಲ್ಯೂ ಏನು ಕೇಳಿದ್ದಾನೆ, ಅವನು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ,
ಫೈಂಡ್ ದ ರೆಸಿಸ್ಟೆನ್ಸ್. ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್ ವೆನ್ ಇಟ್ ಡ್ರಾನ್ ಟು ದ ಲೆಂತ್ ಆಫ್ 300 ಮೀಟರ್ಸ್. ಓಕೆ, ಗೊತ್ತಾಯ್ತಾ? ಸೊ ಈಗ ಈ ಕ್ವಶನ್ದ ಅರ್ಥ ಆಯ್ತಾ? ಈ ಕ್ವಶನ್ ಇಲ್ಲಿ ಡ್ರಾ ಮಾಡಿರೋದು ನಿಮ್ಗೆ ಗೊತ್ತಾಯ್ತಾ? ಫಸ್ಟ್ ಏನು ಕೊಟ್ಟಿದ್ದಾನೆ, 100 ಮೀಟರ್ದು ಲೆಂತ್, 100 ಮೀಟರ್ದು ಒಂದು ಕಂಡಕ್ಟರ್ ಇದೆ, ಹೌದಾ? ಅದ್ರ ಡಯಾಮೀಟರ್ ಎಷ್ಟಿದೆ? ಡಯಾಮೀಟರ್ ಇಸ್ ನಥಿಂಗ್ ಬಟ್ ಯುವರ್ ಏರಿಯಾ. ಓಕೆ, ಡಯಾಮೀಟರ್ ಇಸ್ ನಥಿಂಗ್ ಬಟ್ ಯುವರ್ ಏರಿಯಾ. just a minute. 4 mm wire of diameter, that's okay. No bro, you are not considered like that. ಅದನ್ನ ಆ ಥರ ಕನ್ಸಿಡರ್ ಮಾಡಬೇಡಿ. ಓಕೆ, ಸಪೋಸ್ ಏರಿಯಾನ ಇಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದರೆ, ನಾವು ಇಲ್ಲಿ ಏರಿಯಾನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ವಿ ಶುಡ್ ಸಾಲ್ವ್ ಇಟ್. ದಿಸ್ ಇಸ್ ಲೈಕ್ ಇನಿಷಿಯಲ್ ಏರಿಯಾ ಎ ಅಂತ ಕನ್ಸಿಡರ್ ಮಾಡಿದರೆ, ಇದು R = ρ L/A. ಓಕೆ, ನಮಗೇನಾಗ್ತಿದೆ ಇಲ್ಲಿ ಏರಿಯಾ, ರೆಸಿಸ್ಟೆನ್ಸು ಮತ್ತು ಓಕೆ, ಇವೆರಡು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾವೆ, ರೆಸಿಸ್ಟೆನ್ಸು ಮತ್ತು ಲೆಂತು. ಓಕೆ, ಸೊ ಒಂದು ಇನ್ಕ್ರೀಸ್ ಆಗುತ್ತೆ, ಇದು ಲೆಂತ್ ಇನ್ಕ್ರೀಸ್ ಆದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ಲೆಂತ್ ಇನ್ಕ್ರೀಸ್ ಆಗ್ತಿದೆ. ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಪ್ಪ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಬೇಕು? ಕಡಿಮೆ ಆಗಬೇಕು, ರೈಟ್? ಓಕೆ, ಸಿ ಯಾವ ಥರ ಸಾಲ್ವ್ ಮಾಡೋಣಪ್ಪ ಅಂತಂದರೆ, ಓಕೆ, ಇದು ಗೊತ್ತಾಯ್ತಾ? ಇವೆರಡು ಲೆಂತ್, ಫಸ್ಟ್ ಏನಿತ್ತು ಲೆಂತ್ 100 ಮೀಟರ್ ಇತ್ತು, ಆಮೇಲೆ 300 ಮೀಟರ್ಸ್ ಆಯಿತು. ಓಕೆ, ಲೆಂತ್ ಇನ್ಕ್ರೀಸ್ ಆಗ್ತಿದೆಯಪ್ಪ ಅಂತಂದರೆ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ರೈಟ್? ಇಲ್ಲಿ ಲೆಂತ್ ಏನಾಯ್ತಪ್ಪ ಅಂತಂದರೆ 300 ಮೀಟರ್ ಆಯಿತು, ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಬೇಕು? ಅದ್ರ ಎಷ್ಟು ಇನ್ಕ್ರೀಸ್ ಆಗಿದೆ ಅದರಷ್ಟು ಕಡಿಮೆ ಆಗಬೇಕು. ಇಲ್ಲಿ ಏನಾಗಿದೆ, 100 ಮೀಟರ್ ಇದ್ದಿದ್ದು 300 ಮೀಟರ್, 3 ಟೈಮ್ಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗಬೇಕು? ಇವಾಗ ಕಡಿಮೆ ಆಗಬೇಕು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಫಸ್ಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು ಏನಿತ್ತಂತ ತಿಳ್ಕೊಳ್ಳಿ, A1 ಅಂತ ತಿಳ್ಕೊಳ್ಳಿ. ಓಕೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಕ್ಯಾನ್ ವಿ ಸಾಲ್ವ್ ದಿಸ್ ಇನ್ ಬೇರೆ ಸ್ಲೈಡಲ್ಲಿ ಸಾಲ್ವ್ ಮಾಡೋಣ? ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ನಾನು ಇದನ್ನು ಇರೇಸ್ ಮಾಡಲ? ಇದು ಗೊತ್ತಾಗಿದೆಯಲ್ಲ, ಇದನ್ನು ಇರೇಸ್ ಮಾಡ್ತಿದ್ದೀನಿ. ಓಕೆ, ಕಾನ್ಸೆಪ್ಟ್ ಕ್ವಶನ್ ಇದು. ಕಾನ್ಸೆಪ್ಟು ಅರ್ಥ ಮಾಡ್ಕೊಂಡೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೀವು ಯಾವುದೇ ಸಬ್ಜೆಕ್ಟ್ ಆಗಲಿ, ಯಾವುದೇ ಪ್ರಾಬ್ಲಮ್ಸ್ನಾಗಲಿ, ಮತ್ತು ಯಾವುದೇ ಫಾರ್ಮುಲಾ ಡಿರೈವೇಷನ್ಸ್ನ ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಎಕ್ಸ್ಪ್ರೆಷನ್ನ ನೆನಪಿನಲ್ಲಿ ಇಟ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತ ಹೋಗಬೇಡಿ. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಕೆಲವೊಂದು ಸತಿ ನೀವು ಡಾಟಾ ಇತ್ತಪ್ಪ ಅಂತಂದರೆ ಈ ಥರ ಡೈರೆಕ್ಟಾಗಿ ಫಾರ್ಮುಲಾಸ್ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೊಗೊಂಡ್ಬಿಡ್ತಾರೆ. ಈ ಥರ ಹಿಂಗೆ ಕೊಟ್ಟಿದ್ದಾನೆಪ್ಪ ಅಂತಂದರೆ ಯು ಶುಡ್ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು. ಓಕೆ, ಸಿ ಇವಾಗ ಲೆಂತ್ ಆಫ್ ದ ಕಂಡಕ್ಟರು ಇನಿಷಿಯಲಿ ಎಷ್ಟಿತ್ತು? 100 ಮೀಟರ್ಸ್ ಅಂತ ಇತ್ತು. ಆಮೇಲೆ ಲೆಂತ್ ಅದ್ರದ್ದು ಏನು ಮಾಡಿದ್ರು? 300 ಮೀಟರ್ಸ್ ಆಯಿತು. ಓಕೆ, ನಮಗೇನು ಗೊತ್ತಿದೆಯಪ್ಪ ಅಂತಂದರೆ, ಅಕಾರ್ಡಿಂಗ್ ಟು ದ ಲಾ ಆಫ್ ರೆಸಿಸ್ಟಿವಿಟಿ, ಲೆಂತ್ ಇನ್ಕ್ರೀಸ್ ಆದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಎಷ್ಟು ಇನ್ಕ್ರೀಸ್ ಆಗಿದೆ ಎಷ್ಟು ಇದು ಕಡಿಮೆ ಆಗುತ್ತೆ. ಅಂದರೆ ಫಸ್ಟ್ ಇಯರ್ R1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ನೋಡಿ. ಫಸ್ಟ್ R1 ಈಸ್ ನಥಿಂಗ್ ಬಟ್ ಯುವರ್ ಒರಿಜಿನಲ್ ರೆಸಿಸ್ಟೆನ್ಸ್. ಅಂದರೆ ಮುಂಚೆ 100 ಮೀಟರ್ಸ್ ಇತ್ತಲ್ಲ, ಆ ರೆಸಿಸ್ಟೆನ್ಸ್ ಎಷ್ಟಿದೆ? 10 ಆ್ಯಂಪ್ಸ್ ಇದೆ. ಸಾರಿ, ಆ್ಯಂಪ್ಸ್ ಎಲ್ಲ ಓಮ್, 10 ಓಮ್ಸ್ ಇದೆ. ಸೊ ಅಂತಂದರೆ ನಮಗೊಂದು R1 ಅಪ್ಪ ಅಂತಂದರೆ ನಮಗೊಂದು ಫಾರ್ಮುಲಾ ಗೊತ್ತಿದೆ ಅಲ್ಲ, R1ನ ಹೆಂಗೆ ಬರ್ಕೋಬಹುದು? ρ = L1/A1 ಅಂತ ಬರ್ಕೊಳ್ಳೋಣ. ಓಕೆ, ಇಲ್ಲಿ L1 ಅಪ್ಪ ಅಂತಂದರೆ L1 ಈಸ್ ನಥಿಂಗ್ ಬಟ್ ಒರಿಜಿನಲ್ ಲೆಂತ್ ಅಂತ ತಗೊಳ್ಳೋಣ. ಒರಿಜಿನಲ್ ಲೆಂತ್. ಓಕೆ, ಒರಿಜಿನಲ್ ಲೆಂತ್ ಎಷ್ಟಿದೆ? ಸ್ಟಾರ್ಟಿಂಗ್ 100 ಮೀಟರ್ಸ್ ಇದೆ, ಹೌದಾ? ಆಮೇಲೆ ಲೆಂತ್ 2 ಎಷ್ಟಾಯಿತು? ಲೆಂತ್ 2 3 ಟೈಮ್ಸ್ ಆಯಿತು. ಲೆಂತ್ 2 300 ಮೀಟರ್. 300 ಮೀಟರ್ ಈಸ್ ನಥಿಂಗ್ ಬಟ್ 3 × L2 L1 ಮಾಡ್ಕೋಬೋದಾ? 3 × L1 ಮಾಡಿದ್ರೆ ವಾಪಸ್ 300 ಬರುತ್ತೆ ತಾನೆ? ಓಕೆ, L2 = 300 ಮೀಟರ್. ಐ ಮೀನ್ 3 ಟೈಮ್ಸ್ ಆಫ್ L1. ಇದು L1, ಹೌದಾ? ಆಮೇಲೆ A1 ಅಪ್ಪ ಅಂತಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಫಸ್ಟ್ ಇದ್ರದ್ದು ಎಷ್ಟಿದೆ ವ್ಯಾಲ್ಯೂ ಅಪ್ಪ ಅಂತಂದರೆ A, ಒರಿಜಿನಲ್ ಲೆಂತ್. ಓಕೆ, ಒರಿಜಿನಲ್ ಲೆಂತ್ ಅಂತ ಬರೆದ್ಬಿಡೋಣ. ಓಕೆ, ಒರಿಜಿನಲ್ ಲೆಂತ್ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಏನಿದೆ?
ನೆಕ್ಸ್ಟ್ ಎ ಟು ನಿಮಗೆ ಎ ಟು ಹೆಂಗೆ ಇದು ಅರ್ಥ ಆಯ್ತಾ? ಆ್ಯಕ್ಚುಲಿ ಏನಪ್ಪ ನಮ್ಮದು ಲಾ ಆಫ್ ರೆಸಿಸ್ಟೆನ್ಸ್ ಅಂದೇನು ಆರ್ ಈಕ್ವಲ್ ಟು ರೋ ಎಲ್ ಬೈ ಎ. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 ಬೈ ಎ. ಅಂತಂದರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಡಿಮೆ ಆಗುತ್ತೆ, ಹೌದಾ? ಬಟ್ ಇಲ್ಲೇನಪ್ಪ, ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದರೆ ಲೆಂತ್ ಏನಕ್ಕೆ ಇನ್ಕ್ರೀಸ್ ಆಕೈತೆ. ದೆನ್ ಇಟ್ ಶೋಯಿಂಗ್ ದ್ಯಾಟ್ ರಿಲೇಷನ್ ಇಸ್ ದ್ಯಾಟ್ ಎಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಅಂದಂಗೆ. ಲೆಂತ್ ಇನ್ಕ್ರೀಸ್ ಎಷ್ಟಾಗುತ್ತೆ ಅದರದ್ದು ವ್ಯಾಲ್ಯೂ ಏರಿಯಾ ಫಾರ್ ಕ್ರಾಸ್ ಸೆಕ್ಷನ್ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ, ರೈಟ್? ಅದೇ ಥರ ಲೆಂತ್ ಆಫ್ ಎಷ್ಟಾಗುತ್ತೆ, ಎಷ್ಟು ಕಡಿಮೆ ಆಗಬೇಕಪ್ಪ ಅಂತಂದರೆ 3 ಟೈಮ್ಸ್, ಅಂದರೆ 1 ಬೈ 3 ಟೈಮ್ಸ್ ಆಫ್ A1. ಅರ್ಥ ಆಯ್ತಾ? ವೈ? ಬಿಕಾಸ್ ವೆನ್ ದ ಲೆಂತ್ ಈಸ್ ಇನ್ಕ್ರೀಸ್ಡ್ ಬೈ ದ 3 ಟೈಮ್ಸ್, ಏರಿಯಾ ಈಸ್ ಡಿಕ್ರೀಸ್ಡ್ ಬೈ ದ 3 ಟೈಮ್ಸ್. ಯಾಕೆ ಡಿಕ್ರೀಸ್ಡ್ ಬೈ 3 ಟೈಮ್ಸ್ ಅಂದರೆ ನಿಮಗೆ ನಾನು ಇಲ್ಲಿ ಹೇಳಿದೆ, ರೈಟ್? ಆರ್ ಈಕ್ವಲ್ ಟು ರೋ ಎಲ್ ಬೈ ಎ. R is directly proportional to length, right? R is inversely proportional to area. Then if R is directly proportional to length, it indicates that, it shows that L is also inversely proportional to the area, right? That why? Because we consider the A2, I mean next area, second area of the length will decreased by the 3 times of the length. Artha aita? Okay. Then we'll go for the next. Okay, ಇಷ್ಟು ಗೊತ್ತಾಯ್ತು, ರೈಟ್? ಓಕೆ, ದೆನ್ ನಮ್ಗೆ ಏನು ಕಂಡು ಹಿಡಿ ಅಂತಂದರೆ ಫೈಂಡ್ ದ ರೆಸಿಸ್ಟೆನ್ಸ್. ಆಲ್ರೆಡಿ R1 ಇದೆ, ನಾವೇನು ಫೈಂಡ್ ಔಟ್ ಮಾಡಬೇಕು? R2 ಫೈಂಡ್ ಔಟ್ ಮಾಡಬೇಕು. R2 ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಏನು? ರೋ ಈಕ್ವಲ್ ಟು L2 ಬೈ ಡಿವೈಡೆಡ್ ಬೈ A2. ಓಕೆ, ರೋ ಏನಿದೆ ರೋ ಬರ್ಕೊಳ್ಳೋಣ. L2 ಅಪ್ಪ ಅಂತಂದ್ರೆ ಏನು? L2 ಇಸ್ ನಥಿಂಗ್ ಬಟ್ 3L1. ಓಕೆ, 3L1 ಡಿವೈಡೆಡ್ ಬೈ A2 ಅಪ್ಪ ಅಂತಂದರೆ 1 ಬೈ 3 ಟೈಮ್ಸ್ ಆಫ್ A1, ರೈಟ್? ಇದನ್ನು ಸಾಲ್ವ್ ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ ವ್ಯಾಲ್ಯೂ? ದಿಸ್ ಈಸ್ ರೋ ಈಕ್ವಲ್ ಟು ಡಿನಾಮಿನೇಟರ್ ಗೋಲ್ ಟು ನ್ಯೂಮರೇಟರ್. ಅವಾಗ ಏನಾಗುತ್ತೆ? 9L1 ಡಿವೈಡೆಡ್ ಬೈ A1. ಓಕೆ, ಇಷ್ಟ ಆಯ್ತಾ? ಸೊ ಇದನ್ನು ನಾವು ಈ ಥರ ಬರೆಯೋಣವಾ? ಇದನ್ನು ರಬ್ ಮಾಡ್ತೀನಿ, ಕನ್ಫ್ಯೂಸ್ ಆಗಿಬಿಟ್ಟಿದೆ ಮತ್ತೆ. ಓಕೆ, ಸಿ ಇದು ಗೊತ್ತಾಯ್ತಾ? ಡಿನಾಮಿನೇಟರ್ ಗೋ ಟು ನ್ಯೂಮರೇಟರ್, ದೆನ್ ಇಟ್ಸ್ ಬಿಕಮ್ 9L1 ಡಿವೈಡೆಡ್ ಬೈ A1. ಓಕೆ, ಇದನ್ನು ನಾವು ಈ ಥರ ಬರ್ಕೋಬೋದಾ? ನೋಡಿ ಒಂದ್ಸತಿ ನಾನು ಇಲ್ಲಿ ಹೇಳ್ತೀನಿ. ಯಾವ ಥರ ಬರೆಯೋಣ? 9 ಹೊರಗಡೆ ಇಡ್ತೀನಿ, ರೋ L1 ಡಿವೈಡೆಡ್ ಬೈ A2 ಈ ಥರ ಬರ್ಕೋಬೋದಾ? ಇದನ್ನು ಹೊರಗಡೆ ಇಟ್ಟು. ಸೊ ನಮಗೆ ಇದು ರೋ L1 ಡಿವೈಡೆಡ್ ಬೈ, ಸಾರಿ ಇದು A2 ಅಲ್ಲ, A1, ರೈಟ್? ಇದು A1, ಸಾರಿ ಇದು A1 ಅಲ್ಲ, A1. ಓಕೆ, ಸೊ ಇದನ್ನು ರೋ L1 ಡಿವೈಡೆಡ್ ಬೈ A1 ಅಂದರೆ ನಾವೇನು ಕನ್ಸಿಡರ್ ಮಾಡಿದ್ದೀವಿ? R1 ಅಂತ ಕನ್ಸಿಡರ್ ಮಾಡಿದ್ವಿ, ರೈಟ್? R1, ರೈಟ್? ದೆನ್ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ R ಈಕ್ವಲ್ ಟು R1. ಓಕೆ, R1 ಅದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟಿದೆ? 10 ಇದೆ, ಇಂಟು 10. ಓಕೆ, ದೆನ್ ಇಟ್ಸ್ ಬಿಕಮ್ 90 ohms. ಅರ್ಥ ಆಯ್ತಾ? R2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಾ? ಇಷ್ಟೇ ಕಾನ್ಸೆಪ್ಟ್ನ ಅರ್ಥ ಇತ್ತಪ್ಪ ಅಂತಂದರೆ ಬೇಗನೆ ಸಾಲ್ವ್ ಮಾಡ್ಬೋದು. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಈಸಿಯಾಗಿದೆ, ಕನ್ಫ್ಯೂಸ್ ಆಗಬೇಡಿ. ಮುಂಚೆ ಒಂದು ನಿಮ್ಮ ಹತ್ರ ಅಸ್ಯೂಮ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಅಸ್ಯೂಮ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಕಡೆ ಏನಿತ್ತಪ್ಪ ಅಂತಂದರೆ ಒಂದು ಕಂಡಕ್ಟರ್ ಕೊಟ್ಟಿದ್ರು, ಅದರದ್ದು ಲೆಂತ್ ಎಷ್ಟಿತ್ತಪ್ಪ ಅಂತಂದರೆ 100 ಮೀಟರ್ ಇತ್ತು, ಹೌದಾ? ಆಮೇಲೆ ಆ 100 ಮೀಟರ್ ಲೆಂತ್ ಇದ್ದಾಗ ಅದ್ರ ರೆಸಿಸ್ಟೆನ್ಸು 10 ohms ಅಂತ ಕೊಟ್ಟಿದ್ರು. ಹಾಗಂದರೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಆ ಕಂಡಕ್ಟರ್ನ ಹಿಗ್ಗಿಸ್ತಾರೆ, ಐ ಮೀನ್ ಅದನ್ನು ಜಗ್ತಾರೆ, ಆ ಕಡೆ ಈ ಕಡೆ ಜಗ್ಗಿ ಅದು ಎಷ್ಟಾಗುತ್ತಪ್ಪ ಅಂತಂದ್ರೆ ಅದ್ರ ಲೆಂತ್, ನೆಕ್ಸ್ಟ್ ಲೆಂತ್ L2 ಲೆಂತ್ ಎಷ್ಟಾಗುತ್ತೆ? 300 ಆಗುತ್ತೆ. 300 ಅಪ್ಪ ಅಂತಂದರೆ 3 ಟೈಮ್ಸ್ ಆಫ್ ದ ಒರಿಜಿನಲ್ ಲೆಂತ್ ಆಫ್ ದ ಕಂಡಕ್ಟರ್, ಹೌದಾ? ಆವಾಗ ಅದನ್ನ ಲೆಂತ್ ಇನ್ಕ್ರೀಸ್ ಮಾಡಿದಾಗ ಅದರ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ವಿ ಡಿಡ್ ದ ಸೇಮ್ ಹಿಯರ್. ಅರ್ಥ ಆಯ್ತಾ? ಓಕೆ, ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ದ ಸೊಲ್ಯೂಷನ್. ಓಕೆ,
ಓಕೆ ವಿಲ್ ಗೋ ಫಾರ್ ದ ನೆಕ್ಸ್ಟ್. ಓಕೆ ಪ್ರಾಬ್ಲಮ್ಸ್ ಆಯಿತಾ? ಓಕೆ ನಿಮಗೊಂದು ಕಾನ್ಸೆಪ್ಟ್ಸ್ ಬಗ್ಗೆ ಗೊತ್ತಾಯ್ತಾ ಇವಾಗ? ಓಕೆ ಇವಾಗ ನೆಕ್ಸ್ಟ್ ಏನು ಮಾಡೋದಪ್ಪ ಅಂತಂದರೆ ಎಫೆಕ್ಟ್ಸ್ ಆಫ್ ಅ ಟೆಂಪ್ರೇಚರ್ ಆನ್ ರೆಸಿಸ್ಟೆನ್ಸ್. ಓಕೆ ನಿಮಗೆ ನಾನು ಅವಾಗಲೇ ಹೇಳಿದೆ ರೆಸಿಸ್ಟೆನ್ಸ್ ಆಫ್ ದ ಮಟೀರಿಯಲ್ಸ್ ಚೇಂಜಸ್ ವಿತ್ ಚೇಂಜ್ ಇನ್ ಟೆಂಪ್ರೇಚರ್ ಅಂತ ಹೇಳಿದೆ. ಓಕೆ ಪ್ರತಿಯೊಂದು ಮಟೀರಿಯಲ್ ಯಾವುದೇ ಆಗಿರಲಿ, ಕಾಪರ್, ಅಲ್ಯೂಮಿನಿಯಂ, ಯಾವುದೇ ಮೆಟಾಲಿಕ್ ಕಂಡಕ್ಟಿವ್ ಮಟೀರಿಯಲ್ಸ್ ಏನಾಗುತ್ತೆ ಅದ್ರ